ಯಾರು ನಿಮ್ಗೆ ತುಂಬಾ ಇಷ್ಟ ಆಗಿದೆ ಮನೆಯಲ್ಲಿ ಅಂದ್ರೆ ಯಾರು ಇಷ್ಟ ಆಗಿದೆ ಅಂತ ತುಂಬಾ ತುಂಬಾ ಇಷ್ಟ ಆಗಿರೋರು ಡೆಫಿನೆಟ್ಲಿ ಇವಾಗ ನನಗೆ ಫ್ರೆಂಡ್ಸ್ ಆಗಿರೋರು ವಿನಯ್ ಅವರು, ನಮ್ರತಾ ಅವರು, ಬೈಕಿ ಅಂಡ್ ಸ್ನೇಹಿತ್. ಅಂದ್ರೆ ಬಂದಿದ್ದು ಏನಾದ್ರು ಶಾಕಿಂಗ್ ಆಗಿತ್ತಾ ಏನು ಅಂತ ನಿಮ್ಗೆ? ಅಂದ್ರೆ ಇನ್ನೂ ಒಂದ್ ಸ್ವಲ್ಪ ದಿನ ಇರ್ತೀನಿ ಈ ಡೆಫಿನೆಟ್ಲಿ ಕಳೆದ ವಾರ ಟಾಸ್ಕ್ ಬಿಟ್ರೆ ಇನ್ನು ಆ ಜಾಗದಲ್ಲಿ ಬೇರೆ ಯಾವ್ದಾದ್ರು ಟಾಸ್ಕ್ ಇದ್ದಿದ್ರೆ, ಫಿಸಿಕಲ್ ಟಾಸ್ಕೇ ಇರ್ಲಿ, ಬೇರೆ ಎಂಡೂರೆನ್ಸ್ ಟಾಸ್ಕೇ ಇರ್ಲಿ, ಡೆಫಿನೆಟ್ಲಿ ಇಲ್ಲಿ ನಾನು ಈಗ ಕೂತಿರ್ತಿರ್ಲಿಲ್ಲ ಅನ್ಸುತ್ತೆ. ಅಂದ್ರೆ ಈ ವೈಲ್ಡ್ ಕಾರ್ಡ್ ಎಂಟ್ರಿ ಹೋದ ತಕ್ಷಣ ಅವ್ರನ್ನೇ ಟಾರ್ಗೆಟ್ ಮಾಡೋದು, ಮನೆಯಲ್ಲಿ ಇರುವಂತವ್ರು ಅವ್ರನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ ಅಂತ? ನಿಜ, ಡೆಫಿನೆಟ್ಲಿ. ಬಿಕಾಸ್ ಅವ್ರು ಡೆಫಿನೆಟ್ಲಿ ಒಂದು 50 ದಿನ ಮಾಡ್ಕೊಂಡು ಬಂದಿರ್ತಾರೆ ಅಂಡ್ 50 ದಿನ ಆದ್ಮೇಲೆ ನಾವು ಬರ್ತೀವಿ ಅಂಡ್ ಅದ್ ನಮ್ ತಪ್ಪು ಅಲ್ಲ. ಎಲ್ಲಾ ಸೀಸನ್ ಅಲ್ಲೂ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಇದ್ದೇ ಇರುತ್ತೆ. ಸೊ ಎಲ್ಲಾ ಟೈಮಲ್ಲೂ ಅವ್ರು ಟಾರ್ಗೆಟ್ ಅಂತ ಮಾಡ್ಕೊಂಡವ್ರೆ, ಅವ್ರು ಸೇಫ್ ಆಗಿ ಆಡ್ಬೇಕು ಅಂತ ನಮ್ಮನ್ನ ಟಾರ್ಗೆಟ್ ಮಾಡ್ಕೊಂಡವ್ರೆ ಏನು ಮಾಡಕ್ಕಾಗಲ್ಲ. ಮೋಸ್ಟ್ ಆಫ್ ದ ಟೈಮ್ ವೈಲ್ಡ್ ಕಾರ್ಡ್ ಎಂಟ್ರಿ ಅವರು ಫಿನಾಲೆ ಗಂಟನೂ ಹೋಗ್ತಾರೆ, ಒಬ್ರೊಬ್ರು ಇನ್ನೂ ಆಗ್ಬೋದು, ಹೇಳಕ್ ಆಗಲ್ಲ. ಸೊ ಎಲ್ಲರಿಗೂ ಒಂದು ಆಪರ್ಚುನಿಟಿ ಕೊಡ್ಬೇಕು, ಚಾನ್ಸ್ ಕೊಡ್ಬೇಕು ಅಂತ ನಾನು ಹೇಳ್ತೀನಿ. ಅಂದ್ರೆ ಈಗಿನ ದಿನಗಳು ಹೊರಗಡೆ ಬಂದಿದ್ದೀರಲ್ಲ, ಇವಾಗ ಅಂದ್ರೆ ಏನೋ ಯಾರನ್ನಾದ್ರು ತುಂಬಾ ಮಿಸ್ ಮಾಡ್ಕೋತೀನಿ, ಅವ್ರ ನೆನಪು ಕಾಡುತ್ತೆ ಮನೆಯಲ್ಲಿರೋ, ಅಂದ್ರೆ ಯಾರ ನೆನಪು ಕಾಡುತ್ತೆ ನಿಮ್ಗಂತ ಮನೇಲಿ ಇರುವಂತವ್ರಲ್ಲಿ? ನಮ್ರತಾ, ವಿನಯ್, ಮೈಕಿ. ಹೌದು. ಮತ್ತೆ ಸ್ನೇಹಿತರು ಕೂಡ ತುಂಬಾ, ನಮ್ರತರು ಹೊರಗಡೆ ಬಂದಾಗ ನಮ್ರತರು ಒಂದು ಲಾಸ್ಟ್ ಟಾಸ್ಕ್ ಅಲ್ಲಿ ಕೂಡ ಐ ಲವ್ ಯು ಅಂತ ಬರ್ದಿದ್ರು. ಅಂದ್ರೆ ಸ್ನೇಹಿತರು ಒಳಗಡೆ ಇದ್ದಾಗ ಒಂದ್ ಸ್ವಲ್ಪ ಖುಷಿ ಆಗ್ತಿತ್ತೇನೋ ಹೇಳಿದ್ರೆ, ಬಟ್ ಅವ್ರು ಹೊರಗಡೆ ಬಂದಾಗ ಹೇಳಿದ್ರು. ನಿಮ್ಗೆ ಏನ್ ಅನ್ಸ್ತು ಅಂತ ಅಲ್ಲಿ ನೋಡಿದಾಗ? ಇಲ್ಲ, ಆಕ್ಚುಲಿ ಅವರು ಮೈಂಡ್ ಅಲ್ಲಿ ಸಾರ್ಟೆಡ್ ಆಗಿದ್ರು, ಲೈಕ್ ಆಚೆನೂ ಅಷ್ಟೇ ಲೈಕ್ ಲವ್ ಎಲ್ಲ ಆಗ್ ಬರಲ್ಲ ಅಂತ. ಬಟ್ ಸ್ನೇಹಿತರು ತುಂಬಾ ಮಿಸ್ ಮಾಡ್ಕೊಂಡಿದ್ರು, ಬಿಕಾಸ್ ಸ್ನೇಹಿತರು ತುಂಬಾನೇ ಟಾರ್ಚರ್ ಕೊಡ್ತಾ ಇದ್ರು ಅಂಡ್ ನನಗೂ ಮಲಗಂಗ್ ಬಿಡ್ತಾ ಇರ್ಲಿಲ್ಲ. ಅವರಿಬ್ರು ಬಂದು ರಾತ್ರಿ ಮಾತಾಡೋದು. ಸೊ ಅಂಡ್ ಅವ್ರಿಗೆ ಡೆಫಿನೆಟ್ಲಿ ಟಾರ್ಚರ್ ಮಿಸ್ ಆಗ್ತಿತ್ತು. ಅಂಡ್ ಮಲ್ಟಿವೈಟಮಿನ್ಸ್ ಟ್ಯಾಬ್ಲೆಟ್ ಕೊಡ್ತಾ ಇರೋರು ಎವ್ರಿ ಡೇ ಅವರಿಗೆ, ನಮ್ರತಾಗೆ, ಅಂಡ್ ಪ್ರೋಟೀನ್ ಮಾಡ್ಕೊಡೋರು. ಸೊ ನಮ್ರತ ಅವ್ರು ಇದನ್ನೆಲ್ಲ ಮಿಸ್ ಮಾಡ್ಕೊಂತಿದ್ರು. ಅಂಡ್ ನಮ್ರತಾ ಅವರಿಗೆ ಆ ಮನೇಲಿ ಅಟೆನ್ಷನ್ ಅಂತ ಕೊಡ್ತಾ ಇದ್ದಿದ್ದು ಅಂದ್ರೆ ಸ್ನೇಹಿತು, ತುಂಬಾ ಪ್ರೀತಿಯಿಂದ ನೋಡ್ಕೊಂತಾ ಇದ್ದಿದ್ದು ಅಂದ್ರೆ. ಸೊ ಅವ್ರಿಗೆ ಅದೊಂದು ಮನ್ಸಲ್ಲಿತ್ತು. ಅವ್ರು ಇದ್ದಾಗ ನಾನು ಅದನ್ನ ವ್ಯಾಲ್ಯೂ ಮಾಡ್ಲಿಲ್ಲ. ಸೊ ಹೋದಾಗ ನನಗೆ ಗೊತ್ತಾಗ್ತಿತ್ತು ಎಷ್ಟು ಕಳ್ಕೊಂತಾ ಇದೀನಿ ನಾನು ಅಂತ. ಅದು ಹೇಳಿದ್ದೆ. ಈ ಟಾಸ್ಕ್ ವಿಚಾರ ಬಂದಾಗ ಎಲ್ರು ಕೂಡ ಚೆನ್ನಾಗಿ ಆಟ ಆಡ್ತಾರೆ. ಈ ಲಕ್ಸುರಿ ಬಜೆಟ್ ಅಂತ ಬಂದಾಗ ಪ್ರತಿ ಸಲ ಕಳ್ಕೊಳ್ತಾ ಇರ್ತಾರೆ. ಏನ್ ಹೇಳ್ತೀರಾ ಅಂತ? ಅಂದ್ರೆ ನೀವು ಕೂಡ ಏನಾದ್ರು ಮಿಸ್ಟೇಕ್ ಮಾಡಿದ್ರಲ್ಲ, ಏನ್ ಮಿಸ್ಟೇಕ್ ಮಾಡ್ತಾರೆ ಅಂತ? ನಾವ್ ಅದ್ರ ಸವಾಸಕ್ಕೆ ಹೋಗ್ತಿರ್ಲಿಲ್ಲ. ಅಲ್ಲ, ಪ್ರತಿ ಸಲ ಇದೇ ಆಗ್ತಾ ಇದೆ. ಆಗೋದೇಂತಕ್ಕೆ ಅಂದ್ರೆ ಫಸ್ಟ್ ಆಫ್ ಆಲ್ ಕ್ಯಾಲ್ಕುಲೇಷನ್ ಮಾಡೋರು ಇಬ್ರು ಇರ್ಬೇಕು ಅಂಡ್ ಬರೆಯೋರು ಒಬ್ರು ಇರ್ಬೇಕು. ಕ್ಯಾಲ್ಕುಲೇಷನ್ ಮಾಡೋರು ಒಬ್ರು ಅಂಡ್ ಹೇಳೋರು, ರಿಮೋಟ್ ಕಂಟ್ರೋಲ್ ಮಾಡೋರು ಒಬ್ರು ಇರ್ಬೇಕು. ಇಲ್ಲಿ ಏನಾಗೋದು, ಫಸ್ಟ್ ಆಫ್ ಆಲ್ ಒಬ್ರೊಬ್ರು ಪ್ರಿಫರೆನ್ಸ್ ಬೇರೆ ಇರುತ್ತೆ. ನನಗೆ ಪನ್ನೀರ್ ಬೇಕು, ನನಗೆ ಚಿಕನ್ ಬೇಕು, ನನಗೆ ರೈಸ್ ಬೇಕು ಅಂತಾರೆ. ಯೋಚನೆ ಮಾಡಲ್ಲ ಮನೆಯವ್ರಿಗೆ ಎಲ್ಲಾರ್ಗು ಸೇರಿ ಏನ್ ಬೇಕು ಅಂತ. ಇಡೀ ಮನೆ ವಾರ ಎಂಡ್ ಬರೋಷ್ಟರಲ್ಲಿ ಅನ್ನ ಖಾಲಿ ಆಗೋಗಿರುತ್ತೆ. ಸೊ ಲಕ್ಸುರಿನಲ್ಲಿ ಬ್ರೌನ್ ರೈಸ್ ಸಿಕ್ತಿದ್ರೆ ಅನ್ನ ತಗೊಬೇಕಾಗತ್ತೆ, ಬಿಕಾಸ್ ಇಡೀ ಮನೆಗೆ ಅನ್ನ ಬರುತ್ತೆ. ಅದು 10 kg ಅನ್ನ ಬಂದಾಗ ಸೊ ಅಟ್ಲೀಸ್ಟ್ ಯೂಸ್ ಆಗುತ್ತೆ ಅನ್ನ. ಸೊ ಚಿಕನ್ ಅಂತ ಎಷ್ಟು ಅಂತ ತಿನ್ನಕ್ಕಾಗತ್ತಿಲ್ಲ. ಪನ್ನೀರ್ 10 kg ತಗೊಂಡ್ರೆ ಪನ್ನೀರ್ ಎಲ್ಲಿ ಇಡ್ಕೊಂತೀರಾ ಅಷ್ಟು 10 kg. ಒಬ್ರಿಗೆ ಪನ್ನೀರ್ ಬೇಕು ಅಂದ್ರೆ ಒಬ್ರು ಚಿಕನ್ ಬೇಕು, ಒಬ್ರು ಚಿಕನ್ ಬೇಡ ಅಂತಂದ್ರೆ ಒಬ್ರಿಗೆ ಬ್ರೌನ್ ರೈಸ್ ಬೇಡ. ಆ ತರ ಪ್ರಿಫರೆನ್ಸಸ್ ಇರ್ತಾ ಇತ್ತು, ಅದ್ರ ಮೇಲೆ ಜಗಳ ಆಗ್ತಿತ್ತು. ಅಂಡ್ ಅದು ಬಿಟ್ರೆ ಕ್ಯಾಲ್ಕುಲೇಷನ್ ಅಲ್ಲಿ ಸ್ವಲ್ಪ ಮಿಸ್ಗಳಾಗ್ತಿತ್ತು. ಒಂದ್ಸಲ 5 ಬದಲು 3 ಅಂತ ಆಗ್ಬಿಟ್ಟಿದ್ರು. ಕರೆಕ್ಟ್ ಆಗೇ ಬರ್ದಿದ್ರು, ಬಟ್ ಟೋಟಲ್ ಕೊಡೋ ಟೈಮಲ್ಲಿ ಸ್ವಲ್ಪ ತಪ್ಪಾಗಿತ್ತು. ಅದಾದ್ಮೇಲೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಬೇರೆಯವರು ಮಾತಾಡೋದು, ಹೌದು, ಓವರ್ ಲ್ಯಾಪ್ ಆಗೋದು. ಸೊ ಕೇಳಿಸೋರು ಅಂದ್ರೆ ಬರೆಯೋರಿಗೆ ತುಂಬಾ ಕನ್ಫ್ಯೂಷನ್ ಆಗ್ತಾ ಇತ್ತು. ಸೊ ಓವರ್ ಲ್ಯಾಪ್ ಮಾಡೋರು ಸ್ವಲ್ಪ ಯಾರಾದ್ರೂ ಒಬ್ರು ಹೇಳಿದ್ರೆ ಸಾಕಾಗ್ತಿತ್ತು. ಬಟ್ ಇಲ್ಲ, ತನಿಷಾ ಎಲ್ಲ ಕಿರ್ಚಾಡ್ತಿರೋರು ಅಂಡ್ ಬರೆಯೋರಿಗೆ ಇನ್ನ ಕನ್ಫ್ಯೂಸ್. 3 ಕ್ವಾಂಟಿಟಿ ಹಾಕ್ಬೇಕಾ, 2 ಕ್ವಾಂಟಿಟಿ ಹಾಕ್ಬೇಕಾ, ಹಂಗೆ ಅಂತ. ಆಮೇಲೆ ಬರ್ದು ಬಿಟ್ಟು ಕ್ಯಾನ್ಸಲ್ ಮಾಡೋದು, ಮತ್ತೆ ಅದನ್ನ ಮಲ್ಟಿಪ್ಲೈ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಎಲ್ಲ, ಅದು ಅದ್ರಲ್ಲಿ ಸ್ವಲ್ಪ ತಪ್ಪಾಗ್ತಿತ್ತು. ಅಂದ್ರೆ ನೀವೇನಾದ್ರೂ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಸ್ಟ್ಯಾಂಡ್ ತಗೋಬೇಕು ನೀವೇನಾದ್ರೂ ಅಂತ ಅನ್ಕೊಂಡಿದ್ದೀರಾ? ನಾವೆಲ್ಲ ಸ್ವಲ್ಪ ಜನರು ಅದ್ರ ಸವಾಸಕ್ಕೆ ಹೋಗೋದು ಬೇಡ ಅಂತಾನೆ ಇರೋದು. ಬಿಕಾಸ್ ಬರೆಯೋರು, ಕನ್ನಡ ಬರೆಯೋರಿಗೆ ಚೆನ್ನಾಗಿ ಬರೀತಾರೆ ಅವರು. ಅಂಡ್ ಓದೋರು, ಸಿರಿ ಮ್ಯಾಮ್ ಬೇಗ ಓದೋರು. ಸೊ ಮೇನ್ ಯಾರಿಗೆ ಏನೇನ್ ಬರುತ್ತೆ ಅವ್ರು ಮಾತ್ರ ಮಾಡೋರು. ಅಂಡ್ ಕ್ಯಾಲ್ಕುಲೇಟ್ ಮಾಡೋದು ಕಾರ್ತಿಕ್ ಅಂಡ್ ಮೈಕಿ ತುಂಬಾ ಚೆನ್ನಾಗಿ ಕ್ಯಾಲ್ಕುಲೇಟ್ ಮಾಡೋರು. ಅದೇ ನಾವು ಹೋದ್ರೆ ಒಂದ್ 10 ನಿಮಿಷ ಆದ್ರೂ ತಗೊಂತಿದ್ವಿ. ಸೊ ಅದಕ್ಕೆ ಅದು ಸವಾಸನೆ ಬೇಡ ಅಂತ ಸುಮ್ಮನಿದ್ವಿ. ಈ ಟಾಸ್ಕ್ ವಿಚಾರಕ್ಕೆ ಬಂದಾಗೆಲ್ಲ